ಸರ್ ಸ್ಮೋಕರ್ ಓಕೆ ಈ ಸಿನಿಮಾನ ಫಸ್ಟ್ ಹೆಸರಿಗೆ ನಾನು ಡೈರೆಕ್ಟರ್ ಫಸ್ಟ್ ಟೈಮ್ ನನಗೆ ಹೆಸರು ಕೇಳಿದಾಗ ನಾನು ತುಂಬಾ ಶಾಕ್ ಆಗಿದ್ದೆ. ಬಟ್ ಇವ್ರು ಫಸ್ಟ್ ಟೈಮ್ ಅದಕ್ಕೆ ಆ ಕಥೆ ಇದೆಯಲ್ಲ, ಒಂದ್ ಸಿಗರೇಟ್ ಹೀರೋ ಲೈಫಲ್ಲೂ ವಿಲನ್ ಆಗುತ್ತೆ, ವಿಲನ್ ಲೈಫಲ್ಲೂ ವಿಲನ್ ಆಗುತ್ತೆ. ಸೊ ಅದಕ್ಕೆ ನಂಗೆ ತುಂಬಾ ಅಂದ್ರೆ ತುಂಬಾ ಇಂಪ್ರೆಸ್ ಆಗಿಬಿಟ್ಟು ಇದನ್ನ ಕತೆ ಒಪ್ಕೊಂಡಿರೋದು. ಸೊ ಇದೊಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ, ತುಂಬಾ ಇಷ್ಟಪಟ್ಬಿಟ್ಟು ಮಾಡ್ತೀವಿ. ಸೊ ಎಲ್ಲರೂ ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊತಿದ್ದೀನಿ. ಇಲ್ಲ, ನಂದು ಆಕ್ಚುಲಿ ಮಲಯಾಳಮಲ್ಲಿ ಒಂದು ಸಿನಿಮಾ ಮಾಡಿದ್ದೀನಿ. ಸೊ ಅದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ ಮಾಡಿದ್ದೀನಿ. ಇದು ನಾನು ಫಸ್ಟ್ ಹೀರೋ ಆಗಿ ಮಾಡ್ತಿರೋದು ಅಂತಂದ್ರೆ ಇದೇ ಫಸ್ಟ್ ಸಿನಿಮಾ ನಂದು. ಹೌದೌದು ಸರ್, ಇವಾಗ ನಮ್ದು 2 months ಇಂದ ಪ್ರಿಪ್ರೇಷನ್ ನಡೀತಾನೆ ಇದೆ. ಸೊ ಇದಕ್ಕೆ ನಾವು ಯಾಕೆಂದ್ರೆ ತುಂಬಾ ಮೇನ್ ರೋಲ್ಗೋಸ್ಕರ ಇವಾಗ ರವಿಶಂಕರ್ ಸರ್ನ ನೋಡ್ತಾ ಇದೀವಿ, ಹಾಗೆ ಸೋನು ಸೂದ್ ಸರ್ನ ನೋಡ್ತಾ ಇದೀವಿ. ಸೊ ಇವ್ರ ಜೊತೆ ನಾನು ಆಕ್ಟ್ ಮಾಡ್ಬೇಕಂದ್ರೆ ತುಂಬಾ ಪ್ರಿಪ್ರೇಷನ್ ಅಲ್ಲಿ ಇರಲೇಬೇಕು. ಸೊ ಇದು ಪ್ರಾಕ್ಟೀಸ್ ನಡೀತಾನೆ ಇದೆ. ಸೊ ನೋಡೋಣ ಇವಾಗ ಹೆಂಗ್ ಬರುತ್ತೆ ರಿಸಲ್ಟ್ ಅಂತ. ಥ್ಯಾಂಕ್ ಯು ಸರ್. ಆಕ್ಚುಲಿ ಸ್ಕ್ರಿಪ್ಟ್ ರೈಟರು, ಡೈರೆಕ್ಟರು, ಪ್ರೊಡ್ಯೂಸರು, ಬ್ಯಾನರ್ ಎಲ್ಲ ನಂದೇ ಓನು. ಸೊ ನಾನು ಸುಮಾರು ವರ್ಷಗಳಿಂದ ಬೆಂಗಳೂರು ಬಂದಿದ್ದೆ. ಸೊ ಅವಾಗ ನಮ್ಗೇನು ಇಲ್ಲಿ ಸಪೋರ್ಟ್ ಆಗಿಲ್ಲ ಯಾವುದು. ಸೊ ನಾನು ತಿರ್ಗಾ ಊರಿಗೆ ಹೋಗ್ಬಿಟ್ಟು ಎಲ್ಲ ಪ್ರಿಪ್ರೇಷನ್ ಆಗಿಬಿಟ್ಟು ಒಂದು ಪ್ರಾಪರ್ ಲಾಂಚ್ ಆಗೋಣ ಅಂತ ಬಂದಿದ್ದೀವಿ. ಸೊ ನಮ್ಮದು ಹೀರೋ ನಮ್ಮ ಭಾಗದವ್ರೆ ಇವರು. ಸೊ ಹಂಗಾಗಿ ಇವ್ರು ನನ್ನ ಕತೆ ಹೇಳಿದೆ, ಕತೆನೂ ಇಷ್ಟಪಟ್ಟರು. ಸೊ ಕತೆ ನಮ್ಮದು ತುಂಬ ಡಿಫ್ರೆಂಟ್ ಇದೆ ಸರ್. ಸ್ಮೋಕರ್ ಶಿವ ಅಂದರೆ ಒಂದು ಸಿಗರೇಟಿಂದ ಕತೆ ಓಡುತ್ತೆ. ಅದು ಯಾವ್ಯಾವ ಥರ ಓಡುತ್ತೆ ಅನ್ನೋದೇ ಅಲ್ಲಿ ಇದು ಇರುತ್ತೆ, ಸಸ್ಪೆನ್ಸು. ಸೊ ಆ ಕತೆನ ಜನ ಹಿಂಗೆ ಅನ್ಕೋತಾರೆ, ಅದು ಹಂಗಿರಲ್ಲ, ಅದು ಬೇರೆ ಥರ ಬರುತ್ತೆ. ಸೊ ವೇರಿಯೇಷನ್ ಇರುತ್ತೆ ತುಂಬ ಅದರಲ್ಲಿ. ಇಷ್ಟು ಹೇಳ್ತೀನಿ, ಒಂದು 100% ಬೇರೆ ಬೇರೆ ಲೆವೆಲಲ್ಲಿ ಫಿಲ್ಮ್ ಬರುತ್ತೆ ಸರ್. ಕಥೆನ ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ. ದೊಡ್ಡ ಸೆಲೆಬ್ರಿಟಿಗಳನ್ನ, ದೊಡ್ಡ ಕ್ಯಾರೆಕ್ಟರ್ಗಳನ್ನ ಎಲ್ಲ ಸೆಲೆಕ್ಟ್ ಮಾಡಿದ್ದೀವಿ. ಅಫಿಷಿಯಲಿ ಅನೌನ್ಸ್ಮೆಂಟ್ ಮಾಡಬೇಕು, ಸ್ವಲ್ಪ ಒಳ್ಳೆ ಶೂಟಿಂಗ್ ಬಿಸಿನಲ್ಲಿದ್ದಾರೆ ಶೆಡ್ಯೂಲಲ್ಲಿ. ಸೊ ಹಂಗಾಗ್ಬಿಟ್ಟು ಡಿಲೇ ಆಗಿದೆ. ಇವತ್ತಿನ ಡೇಟ್ ಒಂದು ನಮಗೆ 22 ಮಾಡಲೇಬೇಕಂತ ಒಂದು ಫಿಕ್ಸ್ ಇತ್ತು. ಸೊ ಅದಕ್ಕೆ ನಾವು ಸೊ ಒಂದು ಒಳ್ಳೆ ಮೆಸೇಜ್ ಇರೋದು, ಕಂಟೆಂಟ್ ಇರೋದು, ಜನರು 100ಕ್ಕೆ 100 ಕೊಡೋ ಥರ 100% ನಾನು ಕೊಡ್ತೀನಿ ಸರ್. ಡೈರೆಕ್ಟರಾಗಿ ನಾನು ಇದನ್ನು ಪ್ರಾಮಿಸ್ ಮಾಡ್ತಾ ಇದ್ದೀನಿ. ತುಂಬ ದೊಡ್ಡ ಮಟ್ಟದಲ್ಲಿ ಕತೆ ಇದೆ, ದೊಡ್ಡ ಮಟ್ಟದಲ್ಲೇ ಬರುತ್ತೆ ಸರ್. ಲೊಕೇಶನ್ ಸರ್ ಒಂದು ಹೈದರಾಬಾದ್ ರಾಮೋಜಿ ಫಿಲ್ಮ್ ಸಿಟಿ, ಆಮೇಲೆ ಉಡುಪಿ, ಮಂಗಳೂರು, ಬೆಂಗಳೂರು, ಆಮೇಲೆ ನಮ್ಮ ಉತ್ತರ ಕರ್ನಾಟಕ ಬೀದರ್, ಎಲ್ಲ ಒಂದು ಐದು ಜಾಗದಲ್ಲಿ ಇದೆ ಸರ್ ಲೊಕೇಶನ್. ಸೊ ನಮ್ಮ ಸರ್ ಶೆಡ್ಯೂಲು ಇನ್ನೂ ಫಿಕ್ಸ್, ನಾವು ಅದನ್ನು ಇನ್ನೂ ಕ್ಲಾರಿಟಿ ಬಂದಿಲ್ಲ, ಬರಬೇಕೀಗ. ನಮ್ದು ಏನಿದೆ, ನಮ್ಮದು ಸ್ಕ್ರಿಪ್ಟ್ ರೈಟರ್ ಅವೆಲ್ಲ ಡಿವೈಡ್ ಮಾಡ್ತಾರೆ ಶೆಡ್ಯೂಲ್ ಎಲ್ಲ. ಸೊ ಎಲ್ಲ ಒಂದು ಹಂತಕ್ಕೆ ಬಂದಿದೆ. ಸೊ ನೆಕ್ಸ್ಟಿಗೆ ಎಲ್ಲ ಒಂದೊಂದಾಗಿ ಅನೌನ್ಸ್ಮೆಂಟ್ ಮಾಡ್ಕೊಂಡು ಹೋಗ್ತೀವಿ. ನಾವು ನೆಕ್ಸ್ಟ್ ಮಂತ್ 18ಗೆ ಪ್ಲ್ಯಾನ್ ಮಾಡಿದ್ದೀವಿ ಶೂಟಿಂಗ್ ಸ್ಟಾರ್ಟು. ಡಿಸೆಂಬರ್ ತನಕ ನಮ್ಮ ಮೂವಿ ತೆರೆ ಮೇಲೆ ತರೋ ನಾವು ಎಲ್ಲ ಸಿದ್ಧತೆಗಳು ಮಾಡ್ಕೊಂಡಿದ್ದೀವಿ. ಸೊ ಎಲ್ಲ ರೆಡಿ ಆಗಿದೆ 99%. 1% ಏನಂದರೆ ಜಸ್ಟ್ ಈಗ ಅಫಿಷಿಯಲಿ ಅನೌನ್ಸ್ಮೆಂಟ್ ಮಾಡ್ಬೇಕಷ್ಟೇ. ಸೊ ಸರ್ ನಾವು ನೋಡಿ ಪ್ರಾಪರಾಗಿ ರವಿಶಂಕರ್ ಸರ್ ವಿಲನ್ ಮೇನ್ ರೋಲ್ ಆಗಿ, ಆಮೇಲೆ ಅರ್ಜುನ್ ದಾಸ್ ಅವ್ರಿಗೆ ಪ್ಲ್ಯಾನ್ ಮಾಡಿದ್ದೀವಿ ಅವ್ರ ಮಗನ ರೋಲ್ ಆಗಿ, ಆಮೇಲೆ ಸೋನು ಸೂದ್ ಅವರು ಒಂದು ಅಫಿಷಿಯಲಿ ಬಿಸ್ನೆಸ್ ಮ್ಯಾನ್ ಕಮ್ ಸಪೋರ್ಟಿಂಗ್ ರೋಲ್ ಇರ್ತಾರೆ ರವಿಶಂಕರ್ ಅವ್ರಿಗೆ. ಕೃತಿಕರ ಬಂದ ಅವ್ರಿಗೆ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಇನ್ನೂ ಅಫಿಷಿಯಲಿ ಅನೌನ್ಸ್ಮೆಂಟ್ ಆಗಿಲ್ಲ, ಆಗಬೇಕು, ಆಗುತ್ತೆ. ಅವ್ರು ಒಂದು ಸ್ವಲ್ಪ ಶೆಡ್ಯೂಲಲ್ಲಿ ಬ್ಯುಸಿ ಇದ್ದಾರೆ, ಕಂಪಲ್ಸರಿ ಮಾಡ್ತೀವಿ. ಒಂದು ಸೀನಿಯರು, ಆಮೇಲೆ ದೊಡ್ಡ ಮಟ್ಟದಲ್ಲೇ ನಾವೆಲ್ಲ ಕ್ಯಾಸ್ಟ್ಗಳನ್ನ ಸೆಲೆಕ್ಟ್ ಮಾಡಿದ್ದೀವಿ. ಸೊ ಮಾಡ್ತೀವಿ ಸರ್, ಮಾತು ಕೊಟ್ಟಂಗೆ ಅವ್ರನ್ನೇ ಹಾಕೊಂಡು ಮಾಡ್ತೀವಿ, ಅದನ್ನೇ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಏನೂ ಮಾಡಿಲ್ಲ ಸರ್. ನಾನು ಬಂದಿದ್ದೆ ಬೆಂಗಳೂರಿಗೆ ಏನೋ ಮಾಡ್ಬೇಕಂತ. ಕೆಲವೊಬ್ರ ಹತ್ರ ಹೋದೆ, ಕೆಲವೊಬ್ರು ಓಡಾಡ್ಸಿದ್ರು. ಸೊ ಅದು ನನಗೆ ಗೊತ್ತಿಲ್ಲ ಅವ್ರ ಇಂಟೆನ್ಷನ್ ಏನಿತ್ತು. ಸೊ ನನಗೆ ಅವಾಗ ವರ್ಕೌಟ್ ಆಗಿಲ್ಲ. ನನಗೆ ಅವಾಗ ಸ್ವಲ್ಪ ಏನೋ ಸರಿ, ನಾನೇನೋ ಮಾಡ್ಕೊಂಡು ಬರಬೇಕು, ಹಂಗೆ ಬಂದರೆ ಇಲ್ಲಿ ವರ್ಕೌಟ್ ಆಗಲ್ಲ ಅಂತ ನಾನೇ ತಿಳ್ಕೊಂಡ್ಬಿಟ್ಟು ತಿರ್ಗಾ ನಾನು ಹೋಗ್ಬಿಟ್ಟು, ಇವಾಗ ನಾನು ಊರಿಗೆ ಹೋಗ್ಬಿಟ್ಟು, ನಾನು ಸುಮಾರು ಒಂದು 8 ವರ್ಷ ಆಯಿತು ನಾನು ಇಲ್ಲಿ ಬಂದುಬಿಟ್ಟು. ಸೊ ನಾನು ಆಮೇಲೆ ಊರಿಗೆ ಹೋಗ್ಬಿಟ್ಟು ಕಥೆನ ನಾನೇ ರೆಡಿ ಮಾಡಿದೆ. ಆಮೇಲೆ ಪ್ರೊಡಕ್ಷನು ನಂದೇ, ಶಾರದಾ ಫಿಲ್ಮ್ಸ್ ಅಂತ ನಮ್ಮ ತಾಯಿ ಹೆಸರು ಮೇಲೆ ಪ್ರೊಡಕ್ಷನ್ ಹೌಸ್ ತೆಗೆದಿದ್ದೀನಿ ನಾನು. ಸೊ ಕತೆ ನಂದೇ, ಡೈರೆಕ್ಷನ್ ನಂದೇ, ಬ್ಯಾನರು ನಮ್ಮದೇ ಸರ್. ಸರ್ ಇದ್ರ ಬಗ್ಗೆ ಏನು ಮಾತಾಡಂಗಿಲ್ಲ ಸರ್. ನಾವು ಹೊಸಬ್ರು, ಈಗ ಹೆಂಗಾಗಿದೆ ಸರ್ ಅಂದರೆ, ಹೊಸಬ್ರು ಟೀಮ್ ಅಂದಾಗ ಸ್ವಲ್ಪ ಕೆಲವರು ಹಿಂಜರಿತಾರೆ, ಬರ್ತಾರೆ ಆ ಥರ ಅಂತ. ಸೊ ಅವರು ಅಷ್ಟು ನಮ್ಮ ಮೇಲೆ ಒಂದು ರೆಸ್ಪೆಕ್ಟಿಂದ ಬಂದುಬಿಟ್ಟು ಇಷ್ಟು ಮಾಡ್ಕೊಟ್ಟು ಹೋಗಿದಾರಲ್ಲ, ಇದಕ್ಕೆ ವರ್ಡ್ಸ್ ಇಲ್ಲ ಸರ್. ಅದು ಹೇಳಿದ್ರೆ ಚಿಕ್ಕದಾಗುತ್ತೆ, ನಾವು ಚಿಕ್ಕವರು ಇನ್ನೂ ಚಿಕ್ಕದಾಗುತ್ತದೆ. ಸೊ ಹಂಗೆ ಹೇಳೋದು ಬೇಡ. ಅವ್ರಿಗೆ ತುಂಬ ಥ್ಯಾಂಕ್ಸ್ ಸರ್, ಹೃದಯದಿಂದ. ಯಾವಾಗಲೂ ಈ ಮೆಮೊರೀಸ್ ಇದ್ದೇ ಇರುತ್ತೆ ಸರ್ ನಮ್ಮ ಹತ್ರ. ಇನ್ನೊಂದು, ಇಲ್ಲಿ ಬಂದಿರೋ ಎಲ್ಲ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ, ಸ್ಪೆಷಲಿ ಮಾಧ್ಯಮ ಮಿತ್ರರು, ನಿಮಗೆ ತುಂಬ ಥ್ಯಾಂಕ್ಸ್ ಸರ್. ನಿಮ್ದೆಲ್ಲ ಸಪೋರ್ಟ್ ಹೀಗೆ ಇರಲಿ. ನಿಮ್ಮ ಸಪೋರ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.